ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವೂ ಆಶೀರ್ವಾದವೂ ಉಂಟಾಗಲಿ. ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಕೇಳಿ ನಂಬಿಕೆಯಲ್ಲಿ ಬಲಗೊಳ್ಳುತ್ತಾ ದೇವರ ವಾಕ್ಯವನ್ನು ಕ್ರಿಯೆಯಲ್ಲಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೀತಾ ಇದ್ದೀರಲ್ವ? ಹಾಗಾದರೆ ದೇವರಿಗೆ ಸ್ತೋತ್ರ. ನಿನ್ನೆಯ ದಿನದಲ್ಲಿ ನಾವು ಪವಿತ್ರಾತ್ಮನನ್ನು, ಇಲ್ಲವೇ ದೇವರ ಪವಿತ್ರಾತ್ಮನನ್ನು ನೋಯಿಸಬೇಡಿರಿ ಎಂಬ ಅಂಶವನ್ನು ಕೇಳಿಸಿಕೊಂಡಿದ್ದೀರಿ. ಅದರ ಮುಂದುವರಿದ ಭಾಗವಾಗಿ ದೇವರು ನನ್ನೊಟ್ಟಿಗೆ, ಒಂದು ವೇಳೆ ಪವಿತ್ರಾತ್ಮನನ್ನು, ಇಲ್ಲವೇ ದೇವರ ಪವಿತ್ರಾತ್ಮನನ್ನು ನೋಯಿಸಿದರೆ, ನೊಂದಿಸಿದರೆ ಅದರ ಪ್ರತಿಫಲಗಳೇನು, ಅದರಿಂದ ಬರುವಂಥ ಪ್ರತಿಫಲ ಏನು ಎಂಬುದನ್ನು ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ದೇವರು ಪ್ರೇರೇಪಿಸಿದ್ದಾರೆ. ಯಾಕೆಂದರೆ ಒಂದು ಕೆಲಸವನ್ನು ಮಾಡಿದಾಗ ಅದು ಲಾಭನೋ ನಷ್ಟನೋ ಗೊತ್ತಾಗಬೇಕು. ದೇವರಿಗೆ ನಾವು ಇಷ್ಟರಾಗಿದ್ದರೆ, ಪವಿತ್ರಾತ್ಮನನ್ನು ನಾವು ಮೆಚ್ಚಿಸಿದರೆ ಏನಾಗುತ್ತೆ, ನೋಯಿಸಿದರೆ ಏನಾಗುತ್ತೆ ನಮಗೆ ಗೊತ್ತಿರಬೇಕು. ಇಲ್ಲದೆ ಹೋದರೆ ಸರಿ ಯಾವುದು ತಪ್ಪು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಹಾಗಾದರೆ ಸಿದ್ಧ ಮನಸ್ಸಿನಿಂದಿರಿ, ಕೊನೆವರೆಗೂ ವಿಡಿಯೋನ ನೋಡಿ, ನಿಮಗಿಷ್ಟವಾದರೆ ಬೇರೆಯವರು ಕೂಡ ಹಂಚಿಕೊಳ್ಳ್ರಿ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 63ನೇ ಅಧ್ಯಾಯ 10ನೆಯ ವಚನ. ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು, ಆದದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ಒಂದು ವಾಕ್ಯ ಏನು ಹೇಳ್ತಾ ಇದೆ ಗೊತ್ತಾ? ನಾವು ಎಲ್ಲಿವರೆಗೂ ಒಬ್ಬರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸ್ನೇಹಿತರಾಗಿ, ಒಳ್ಳೆ ರೀತಿ ಮೆಚ್ಚಿಸುತ್ತಾ, ಇಷ್ಟರಾಗಿ ನಡ್ಕೊಳ್ಳುತ್ತಾ ಇದ್ದರೆ, ಅವರು ಕೂಡ ನಮಗೋಸ್ಕರ ಕಷ್ಟವಾದರೂ, ನಷ್ಟವಾದರೂ, ಪ್ರಯಾಸವಾದರೂ ಕೂಡ ನಮ್ಮೊಟ್ಟಿಗೆ ಅವರು ಸಹಾಯ ಮಾಡಲಿಕ್ಕೆ ಬರುತ್ತಾರೆ. ಆದರೆ ಕೆಲವು ಸಾರಿ ನಾವು ಅವರನ್ನು ದುಃಖಪಡಿಸಿದರೆ ಯಾರೂ ಕೂಡ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಅವರೊಟ್ಟಿಗೆ ನಾವಿದ್ದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ, ವಿರೋಧಿಸಿದರೆ, ದುಃಖಪಡಿಸಿದರೆ ನಮಗೆ ದೂರವಾಗುತ್ತಾರೆ. ದೇವರಾತ್ಮನು ಕೂಡ ಅದೇ ರೀತಿಯಲ್ಲಿ ಈ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ನಮಗೆ ಹೇಳುವಂಥ ಮಾತು, ಅವರಾದರೂ ಎದುರು ಬಿದ್ದು, ಅಂದರೆ ವಿರೋಧ ಮಾಡಿ ಈಗಿದ್ದವರು ಹೀಗೆ ತಿರುಗಿಕೊಂಡರು. ಆಗ ಏನು ಹೇಳುತ್ತದೆ? ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಆಗೇನಾಯಿತು? ಆದದರಿಂದ ನೀವು ಮಾರ್ಪಟ್ಟಿರಿ, ನೀವು ಅವಿಧೇಯರಾದಿರಿ, ನಿಮಗಿಷ್ಟ ಪ್ರಕಾರವಾಗಿ ನೀವು ಜೀವಿಸ್ತಾ ಇದ್ದೀರಿ, ಮತ್ತು ನಾನು ಯಾಕೆ ನಿಮಗೆ ಸಹಾಯ ಮಾಡಬೇಕು ಎಂದು ಹೇಳಿಬಿಟ್ಟು ಆತನು ಕೂಡ ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ಮಿತ್ರನಾಗಿದ್ದವರು ಶತ್ರುವಾಗಲಿಕ್ಕೆ ಕಾರಣ ಏನು? ನೀವು ಹೇಳ್ಬೋದು, ನಾನೇನು ತಪ್ಪು ಮಾಡೇ ಇಲ್ಲ, ಆದರೆ ಅವರು ನನಗೆ ವಿರೋಧಿಗಳಾಗಿದ್ದಾರೆ. ಅದು ಕೆಲವು ಸಂದರ್ಭದಲ್ಲಿ ಮನುಷ್ಯರು ಮಾಡುವಂಥ ಕೃತ್ಯ. ಕೊಟ್ಟಾಗ ಇಟ್ಟಾಗ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನೀವು ಒಳ್ಳೆಯವರು, ಇಲ್ಲ ಅಂದರೆ ಸಾಕು, ನಿಮ್ಮ ಮಿತ್ರರು ಕೂಡ ನಿಮಗೆ ಶತ್ರುಗಳಾಗುತ್ತಾರೆ. ನಿಮ್ಮ ಎಲ್ಲ ಗುಟ್ಟುಗಳನ್ನು ಅವರ ಹತ್ರ ಹೇಳಿಟ್ಟಿರ್ತೀರಾ, ಅವೆಲ್ಲ ರಟ್ಟು ಮಾಡಾಕ್ತಾರೆ. ನಿಮ್ಮನ್ನು ಒಳ್ಳೆಯವರೆಂದು ಹೊಗಳುತ್ತಿದ್ದವರು ದಿಢೀರ್ನೆ ಕೆಟ್ಟವರೆಂದು ಹೇಳಿಬಿಡ್ತಾರೆ. ಇವತ್ತಿರುವವರು ನಾಳೆ ಇಲ್ಲ, ಈಗಿದ್ದವರು ಸಾಯಂಕಾಲ ಇಲ್ಲ, ನಮಗೆ ವಿರೋಧಿಗಳಾಗಿಬಿಡುತ್ತಾರೆ. ಹೌದಾ ಇಲ್ವಾ? ಅದು ಮನುಷ್ಯರ ಗುಣ. ಆದರೆ ದೇವರು ಹಾಗೆ ನಾವು ಬದಲಾದಂಗೆಲ್ಲ ಆತನು ಬದಲಾಗೋದಿಲ್ಲ. ಆತನು ಕಾಯ್ತಾನೆ, ನೋಡ್ತಾನೆ. ಇನ್ನೂ ನಾವು ಆತನಿಗೆ ಎದುರಾಗಿ ನಿಂತುಕೊಂಡು ಬಿಟ್ಟರೆ ಆತನು ನಮಗೆ ವಿರೋಧಿ ಆಗ್ತಾನೆ, ಅಂದರೆ ಆತನು ಮಾರ್ಪಡ್ತಾನೆ. ನೀನು ಅಪನಂಬಿಗಸ್ಥಳಾಗಿ ಅವಿಧೇಯಳಾಗಿರುವಾಗ ನಾನು ಎಷ್ಟು ಕಾಲ ಆಗಿ ಇರುವುದು? ನೋಡಿ, ಯೇಸು ಸ್ವಾಮಿ ಕೂಡ ಹೇಳಿದಂಥ ಮಾತು, ನೀವು ಪವಿತ್ರಾತ್ಮನನ್ನು ನೋಯಿಸಬೇಡಿರಿ, ದುಃಖಪಡಿಸಬೇಡಿರಿ. ಎಲ್ಲದಕ್ಕೂ ಕ್ಷಮೆ ಉಂಟು, ಆದರೆ ಪವಿತ್ರಾತ್ಮನನ್ನು ನೀವು ದುಃಖಪಡಿಸಿದರೆ, ನೋಯಿಸಿದರೆ ನಿಮಗೆ ಕ್ಷಮೆ ಇಲ್ಲ ಎಂದು ಹೇಳುತ್ತಾ ಇದೆ. ನಾವು ನಿನ್ನೆ ದಿನದಲ್ಲಿ ಮುಖ್ಯವಾಗಿ ಓದಿಕೊಂಡಂಥ ವಾಕ್ಯ ಎಫೆಸ 4:30 ಹೇಳುತ್ತದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ವಾ.
ನೋಡಿ, ಒಂದು ಮುದ್ರೆ ಅನ್ನೋದೇನಿದೆಯಲ್ಲ ಅದು ಅಧಿಕಾರ, ಅದು ಸೀಲ್, ಅದೇ ಫೈನಲ್. ನೀವೊಂದು ಲೆಟ್ರನ್ನು ಬರೆದು ಬಿಡ್ರಿ, ಒಂದು ಲೆಟ್ರನ್ನು ಬರೆದುಬಿಟ್ಟು ಎಲ್ಲ ಏನೇನೋ ಇಂಥ ವ್ಯಕ್ತಿ ನನಗೆ ₹1,00,00,000 ಕೊಡಬೇಕು, ಇಂಥ ವಿಷಯ ನಡೆದಿದೆ, ಅಂಥ ವಿಷಯ ನಡೆದಿದೆ, ಏನಾದರೂ ಬರೀರಿ, ನೀವು ಸೈನ್ ಹಾಕಿರಿ, ನೀವೇನೇ ಮಾಡಿರಿ. ಆದರೆ ಯಾವ ಕಾಗದದಲ್ಲಿ ಸರ್ಕಾರದ ಒಂದು ಸೀಲ್ ಇಲ್ವೋ, ಅಧಿಕಾರಿಯ ಸೀಲ್ ಇಲ್ವೋ, ಮುಖ್ಯವಾದಂಥ ವ್ಯಕ್ತಿಯ ಡಾಕ್ಟರ ಸೀಲ್ ಇಲ್ವೋ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸಾವಿರ ವಿಷಯಗಳನ್ನು ನಾವು ಬರ್ಕೊಳ್ಬೋದು, ಆದರೆ ಮುದ್ರೆ ಬಹಳ ಮುಖ್ಯ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ, ಆ ಮುದ್ರೆಯು ನೋಡಿ, ತಂದೆ ದೇವರು ನಮಗೆ ಆ ರಕ್ಷಣೆಯನ್ನು ಸಿದ್ಧ ಮಾಡಿದರು. ಯೇಸು ಕ್ರಿಸ್ತರು ನಮಗಾಗಿ ಬಂದು ಪ್ರಾಣ ಕೊಟ್ಟರು. ಆ ರಕ್ಷಣೆಯನ್ನು ಫೈನಲೈಸ್ ಮಾಡೋದು ಪವಿತ್ರಾತ್ಮನು. ಅಲ್ಲಿ ಹೇಳುತ್ತಿರುವಂಥ ಮಾತು, ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ, ಯಾರಿಂದ? ಪವಿತ್ರಾತ್ಮನಿಂದ ಮುದ್ರೆ ಹೊಂದಿದ್ರೆ. ಪವಿತ್ರಾತ್ಮನಲ್ಲಿಯೇ ನಿಮಗೆ ಮುದ್ರೆ. ನೀವು ಆತನನ್ನೇ ಏನು ಮಾಡಿದರೆ, ದುಃಖಪಡಿಸಿದರೆ ಹೇಗೆ ಅಲ್ವಾ? ನಾವು ರಕ್ಷಣೆಯನ್ನು ಕೊನೆಯವರೆಗೂ, ರಕ್ಷಣೆಯನ್ನು ನಿರಂತರವಾಗಿ ಉಳಿಸಿಕೊಳ್ಳಲಿಕ್ಕೆ ನೋಡಬೇಕು. ಆದರೆ ನಾವು ಪವಿತ್ರಾತ್ಮನನ್ನು ದುಃಖಪಡಿಸಿ ದೇವರಿಗೆ ವಿರೋಧಿಗಳಾದರೆ ಏನು ಪ್ರಯೋಜನ? ಈಗ ನಾವು ಮುಂದಕ್ಕೆ ಹೋಗೋಣ. ನಾವು ಒಂದು ವೇಳೆ ದೇವರನ್ನು ದುಃಖಪಡಿಸುವುದರ ಪ್ರತಿಫಲಗಳೇನು, ಅದರಿಂದ ಬರುವಂಥ ಪ್ರತಿಫಲಗಳೇನಪ್ಪ ಅಂದರೆ, ಮೊದಲನೆಯದಾಗಿ ಏನು ಮಾಡ್ತೇವೆ, ನಮ್ಮಲ್ಲಿರುವ ಶಾಂತಿ, ನಮ್ಮಲ್ಲಿರುವಂಥ ಸಮಾಧಾನ ಕಳ್ಕೊಳ್ತೀವಿ. ನಮ್ಮಲ್ಲಿರುವಂಥ ಶಾಂತಿ, ಸಮಾಧಾನ, ಆ ಜಾಯ್ ಆ್ಯಂಡ್ ಪೀಸ್ ಅಂತ ಏನು ಹೇಳ್ತಾರೆ ಗೊತ್ತಾ, ಆ ಸಂತೋಷ, ಸಮಾಧಾನವನ್ನು ಕಳ್ಕೊಳ್ತೀವಿ. ಯಾಕೆ ಗೊತ್ತಾ? ನಿಮ್ಮ ಸ್ನೇಹಿತ, ನಿಮ್ಮ ಮಿತ್ರ, ನಿಮ್ಮ ಶತ್ರು ಆದರೆ ಎಷ್ಟು ನೊಂದುಕೊಳ್ತೀರಲ್ವ? ನನ್ನ ಜೊತೆಯಲ್ಲಿದ್ದಂಗೆ ಇದ್ದು, ಒಳ್ಳೆಯವರಾಗಿ ಇದ್ದು, ನಮ್ಮ ಜೊತೆ ನೀವು ಹಾಗೆ ಹೀಗೆ ಎಂದು ಹೇಳಿ ಕೊನೆಗೆ ನಾವು ವಿರೋಧಿ ಆದರೆ ಮನಸ್ಸಿಗೆ ಏನಾಗುತ್ತೆ? ನೆಮ್ಮದಿ ಹೋಗ್ಬಿಡುತ್ತೆ. ಅವನು ಶತ್ರುವಾಗಿ ಹೋಗಿರ್ಬೋದು, ಹೋದ್ಲು ಬಿಡು, ನನಗೆ ಖುಷಿ ಆಯಿತು ಬಿಡು ಅನ್ನೋದಿಲ್ಲ. ಅಯ್ಯೋ, ನನ್ನ ಮಿತ್ರನು ನನಗೆ ಶತ್ರು ಆದನೇ ಅಂತ ಆ ಶಾಂತಿ, ಸಮಾಧಾನವನ್ನು ನಾವು ಕಳೆದುಕೊಳ್ಳುತ್ತೇವಂತ ದೇವರ ವಾಕ್ಯ ಹೇಳ್ತಾ ಇದೆ. ಮೊದಲನೇದಾಗಿ ಯಾವಾಗ ನಾವು ಪವಿತ್ರಾತ್ಮನನ್ನು ದುಃಖಪಡಿಸ್ತೇವೋ, ನಮ್ಮ ಹೃದಯ ಗಲಿಬಿಲಿ, ಕಳವಳ, ಅಸಮಾಧಾನ, ಅಶಾಂತಿಯಿಂದ ತುಂಬಿ ಹೋಗುತ್ತದೆ. ಸಿಂಪಲ್ ಆಗಿ ಹೇಳಬೇಕಾದ್ರೆ, ಗ್ರೀವಿಂಗ್ ಗಾಡ್, ದೇವರನ್ನು ದುಃಖಪಡಿಸುವುದು, ಇಟ್ ಲಾಸಸ್ ಜಾಯ್ ಆ್ಯಂಡ್ ಪೀಸ್. ನಿಮ್ಮಲ್ಲಿರುವಂಥ ಆ ಸಂತೋಷ, ಸಮಾಧಾನವನ್ನು ಕಳೆದುಕೊಳ್ತೀರ. ಎರಡನೇದಾಗಿ ದೇವರ ವಾಕ್ಯ ಹೇಳುತ್ತಾ ಇರುವಂಥ ಮಾತೇನೆಂದರೆ, ನಾವೇನು ಮಾಡ್ತೇವೆ? ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಯಾವ ಶಕ್ತಿ? ದೈವಿಕ ಶಕ್ತಿಯನ್ನು ಕಳೆದುಕೊಳ್ತೇವೆ. ನೋಡಿ, ಸಾಧಾರಣ ಮನುಷ್ಯನು ಮಾಮೂಲಿ ಕೆಲಸಗಳನ್ನು ಮಾಡಲಿಕ್ಕೆ, ಇವೆಲ್ಲ ಮಾಡಲಿಕ್ಕೆ ಸ್ಪೆಷಲ್ ಅನಾಯಿಂಟಿಂಗ್ ಬೇಕಾಗಿಲ್ಲ. ಹೇಗೆ ಮಾಡಿದ್ರೂ ನಡೀತದೆ. ಸುಳ್ಳು ಹೇಳಿದ್ರು, ಕೆಟ್ಟದ್ದು ಮಾಡಿದ್ರು, ಪಾಪ ಮಾಡಿದ್ರು ನಡೀತದೆ. ಆದರೆ ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿ, ನೀತಿವಂತನಾಗಿ, ದೇವರಿಗೆ ಇಷ್ಟನಾಗಿ ನಡೆದುಕೊಳ್ಳಬೇಕಾದರೆ ದೈವ ಶಕ್ತಿ ಬೇಕಾಗುತ್ತದೆ, ದೈವಿಕ ಪವರ್ ಬೇಕಾಗುತ್ತದೆ. ಆ ಪವರ್ ಬೈಬಲಲ್ಲಿ ಸಂಸೋನನ ಮೇಲೆ ಇತ್ತು. ದೇವರು ಅವನನ್ನು ಒಂದು ಸ್ಪೆಷಲ್ ಅನಾಯಿಂಟಿಂಗ್ ಮಾಡಿ ತನ್ನ ಭಕ್ತರನ್ನು ನಡೆಸುವುದಕ್ಕೆ, ಬಿಡಿಸುವುದಕ್ಕೆ ಏರ್ಪಡಿಸಿಕೊಂಡಿದ್ದನು. ಆದರೆ ಯಾವಾಗ ಆತನಲ್ಲಿದ್ದಂಥ ಈ ಪವಿತ್ರಾತ್ಮನ ಶಕ್ತಿಯನ್ನು ನೋಯಿಸಿದನೋ, ತನ್ನ ಶರೀರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು, ತನ್ನ ಪ್ರೇಯಸಿಯ ಮಾತನ್ನು ಕೇಳಿಕೊಂಡು, ಯಾವಾಗ ದೇವರ ಮಾತನ್ನು ಅಲ್ಲಗಳೆದನೋ, ಪವಿತ್ರಾತ್ಮನನ್ನು ದುಃಖಪಡಿಸಿದನೋ, ದೇವರಾತ್ಮನ ಶಕ್ತಿ ಅವನನ್ನು ಬಿಟ್ಟು ಹೋಯಿತು. ಯಾವಾಗ ದೇವರಾತ್ಮನ ಶಕ್ತಿ ಬಿಟ್ಟು ಹೋಯಿತೋ, ನ್ಯಾಯಸ್ಥಾಪಕರುಗಳ ಗ್ರಂಥ 16ನೇ ಅಧ್ಯಾಯ 20-21ನೇ ವಾಕ್ಯದಲ್ಲಿ ಹೇಳುತ್ತದೆ, ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೋಸರಿಕೊಂಡು ಹೋಗುವೆನೂ ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು, ಗಾಜಕ್ಕೆ ಒಯ್ದು, ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು.
ನಿಮ್ಮಲ್ಲಿ ದೇವರಾತ್ಮನ ಶಕ್ತಿ, ಪವಿತ್ರಾತ್ಮನ ಶಕ್ತಿ, ಆತ್ಮನ ಶಕ್ತಿ ಇರುವ ತನಕ ನೀವು ಬಲಿಷ್ಠರು. ನಿಮ್ಮ ವಿರೋಧವಾಗಿ ದುಷ್ಟನು ಮುಟ್ಟುವುದಕ್ಕೂ ಭಯಪಡುತ್ತಾನೆ, ನಿಮ್ಮ ಮನೆಯ ಕಡೆಗೆ ನೋಡುವುದಕ್ಕೆ ಭಯಪಡುತ್ತಾನೆ. ಯಾಕೆಂದರೆ ಯೋಬನ ಮನೆಯ ಸುತ್ತ ಬೆಂಕಿ ಬೇಲಿ ಹಾಕಿದ ಹಾಗೆ ನಿಮ್ಮ ಸುತ್ತಲೂ ದೇವರಾತ್ಮನು ಬೆಂಕಿ ಬೇಲಿಯನ್ನು ಹಾಕಿರುತ್ತಾನೆ. ಯಾವಾಗ ಈ ಸಂಸೋನನು ತನ್ನ ಶಾರೀರಿಕ ಇಚ್ಛೆ, ದೇವರ ಕೇಳುತ್ತದೆ, ಶರೀರಾಶೆ, ನೇತ್ರಾಶೆ, ಬದುಕುಬಾಳಿನ ಡಂಬ, ಈ ಕಾರ್ಯಗಳನ್ನು ನೆನೆಸಿಕೊಂಡು ತನ್ನ ದೇಹ ಸುಖಕ್ಕಾಗಿ ದೇವರಾತ್ಮನನ್ನು ದುಃಖಪಡಿಸಿದಂಥ ಸಂಸೋನನು ಏನಾದ ಗೊತ್ತಾ? ದೆಲೀಳ ಮಾತಳಿಗೆ ಏನಾಯ್ತಾ? ದೆಲೀಳ ಮಾತಳಿಗೆ ಮರಳಾಗಿ ಬಿಟ್ಟನು. ನಮ್ಮಲ್ಲಿ ಅನೇಕರು ಮನುಷ್ಯರ ಮಾತುಗಳು, ಪ್ರೇಯಸಿಯ ಮಾತು, ಪ್ರಿಯಕರನ ಮಾತು, ಸ್ನೇಹಿತನ ಮಾತು, ಅಧಿಕಾರಿಯ ಮಾತು, ಸೇವಕರ ಮಾತು, ವಿಶ್ವಾಸಿಯ ಮಾತು, ಹುಡುಗನ ಮಾತು ಕೇಳಿಸಿಕೊಂಡು ಅವರ ಹಿಂಪಾದ ನುಡಿ, ಅವರ ಹಿಂಪಾದ ಸ್ವರ, ಅವರ ಹಿಂಪಾದ ಮಾತುಗಳನ್ನು ಕೇಳಿ ಮರುಳಾದ ಮೇಲೆ ಅಯ್ಯೋ ಅಯ್ಯೋ ಅನ್ನುತ್ತೇವೆ. ಸಂಸೋನನು ತನ್ನ ಬಲವನ್ನು ಕಳ್ಕೊಳ್ಳಲಿಕ್ಕೆ ಕಾರಣ ಏನು ಗೊತ್ತಾ? ದೇವರಾತ್ಮನನ್ನು ದುಃಖಪಡಿಸಿದ್ದ. ಅವನು ಅಲ್ಲಿ ಹೇಳುತ್ತಾ ಇದೆ, ಈ ಮುಂಚಿನಂತೆ ನಾನು ಹೋಗ್ತೀನಿ ತಗೋ, ಶತ್ರುವಿನ ಮೇಲೆ ಹೋಗ್ತೀನಿ ಅಂದಾಗ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆ, ಇಲ್ಲವೇ ಕರ್ತನ ಆತ್ಮ ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಅದರ ಪ್ರತಿಫಲ ಏನು? ಅವನ ಬಲವನ್ನು ಕಳೆದುಕೊಂಡನು. ಒಂದು, ಅವನ ಕಣ್ಣುಗಳನ್ನು ಕಿತ್ತರು. ಎರಡು, ಅವರು ಗಾಜಕ್ಕೆ ಒಯ್ದರು, ಅಂದರೆ ಶತ್ರು ದೇಶಕ್ಕೆ ಒಯ್ದರು. ತಮ್ಮ ಹಿಡಿತಕ್ಕೆ, ದಾಸತ್ವಕ್ಕೆ ತಗೊಂಡೋದ್ರು. ಮೂರನೆಯದಾಗಿ ಕಬ್ಬಿಣದ ಬೇಡಿಗಳನ್ನು ಹಾಕಿದರು. ಸ್ವತಂತ್ರವಾಗಿದ್ದಂಥ ಸಂಸೋನನು ಈಗ ಬೇಡಿಗಳಲ್ಲಿ, ಬಂಧನಗಳಲ್ಲಿದ್ದಾನೆ, ಸ್ವಾತಂತ್ರ್ಯ ಇಲ್ಲ. ನಾಲ್ಕನೆಯದಾಗಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಾಕಿದರು. ಅಂದರೆ ಬೀಸುವುದಕ್ಕೆ ಹಾಕೋದು ಏನು ಗೊತ್ತಾ? ಅವನು ಸಂತೋಷ ಪಡುವ ಹಾಗಿಲ್ಲ, ಅವನಿಗೊಂದು ಸ್ಥಾನ ಇಲ್ಲ. ಅವನು ಕೆಲಸ ಮಾಡಬೇಕು, ದಾಸನಾಗಿರಬೇಕು, ಸೇವೆ ಮಾಡಬೇಕು ಅಷ್ಟೇ. ಆ ಸ್ಥಿತಿಗೆ ಬರಲಿಕ್ಕೆ ಕಾರಣ ಆತನು ಪವಿತ್ರಾತ್ಮನನ್ನು, ದೇವರಾತ್ಮನನ್ನು ಏನು ಮಾಡಿದ? ನೋಯಿಸಿದ, ದುಃಖಪಡಿಸಿದರ ನಿಮಿತ್ತವಾಗಿ ನಾವು ನೋಡುತ್ತಾ ಇದ್ದೇವೆ. ಅವನ ಜೀವಿತವೆಲ್ಲವೂ ಏನಾಯಿತು ಗೊತ್ತಾ? ನಷ್ಟವಾದ ಹಾಗೆ ಆಯಿತು. ದೇವರಾತ್ಮನನ್ನು ದುಃಖಪಡಿಸಿದರೆ ನಮ್ಮ ಶಾಂತಿ, ಸಮಾಧಾನ ಹೋಗುವುದು ಮಾತ್ರ ಅಲ್ಲ, ನಮ್ಮ ಬಲವು ಕುಗ್ಗಿ ಹೋಗುತ್ತದೆ ಎಂಬುದನ್ನು ದೇವರ ವಾಕ್ಯ ಹೇಳುತ್ತಾ ಇದೆ. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಪವಿತ್ರಾತ್ಮನನ್ನು ದುಃಖಪಡಿಸಿದಾಗ ಏನಾಗುತ್ತೆ ಗೊತ್ತಾ? ನಾವು ದೇವರೊಟ್ಟಿಗಿರುವಂಥ ಅನುಬಂಧವನ್ನು, ಸಾಕ್ಷಿಯನ್ನು ಕಳೆದುಕೊಳ್ಳುತ್ತೇವೆ. ಕಳೆದುಕೊಳ್ಳುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ದಾವೀದನನ್ನು ತೆಗೆದುಕೊಳ್ಳಬಹುದು. ದಾವೀದನು ಅಭಿಷಕ್ತನಾದನು, ಅರಸನಾದನು, ಅರಮನೆಯಲ್ಲಿದ್ದನು. ಆದರೆ ಅರಮನೆಯ ಮೇಲಕ್ಕೆ ಹೋದಾಗ ಅವನ ಕಣ್ಣು ಏನು ಮಾಡುತ್ತದೆ? ಸ್ತ್ರೀಯ ಮೇಲೆ ಬಿತ್ತು. ಯಾವಾಗ ಆಕೆಯ ಮೇಲೆ ಬಿತ್ತೋ, ಆಕೆಯ ಮೇಲೆ ಬಿದ್ದಿದ್ದು ತಪ್ಪಲ್ಲ, ನೋಡುವುದು ತಪ್ಪಲ್ಲ. ಈಗ ಸಿನಿಮಾ ವಾಲ್ ಪೋಸ್ಟರ್ಗಳು ಬರ್ತವೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಯಾವುದೋ ಒಂದು ಪರಿಸ್ಥಿತಿ ಬರ್ತದೆ, ಅದು ತಪ್ಪಲ್ಲ. ನೀವು ಅಂದುಕೊಳ್ಳಬಹುದು ಅದೇ ತಪ್ಪು ಅಂತ. ನೋ, ಅದಲ್ಲ. ಅದನ್ನು ನೋಡಿದ ಮೇಲೆ ನಮ್ಮ ಮನಸ್ಸು ಹಿಡಿತದಲ್ಲಿರುತ್ತದ, ಇಲ್ಲವೇ ಪಾಪ ಮಾಡುತ್ತದ ಎಂಬುದು ಬಹಳ ಮುಖ್ಯ. ಹೌದು, ನಾವು ಈ ಲೋಕದಲ್ಲಿ ಜೀವಿಸುವಾಗ ಗೋಡೆ ಮೇಲೆ ವಾಲ್ ಪೋಸ್ಟರ್ ಇರ್ತದೆ, ಜನರು ಹೇಗೆಂದರೆ ಹಾಗೆ ಬಟ್ಟೆ ಹಾಕ್ಕೊಳ್ತಾ ಇರ್ತಾರೆ, ಮೋಸದ ಜನರು ಇರ್ತಾರೆ, ನಮ್ಮ ಮೊಬೈಲ್ಗಳಲ್ಲಿ ಅದು ಇದು ಕಾಣಿಸ್ತಾ ಇರ್ತದೆ. ಹಾಗಂತೇಳಿ ಮತ್ತೆ ಅದನ್ನೇ ಒಳಗಡೆ ಹೋಗಿ ನೋಡುತ್ತೀರಾ, ಇಲ್ಲವೇ ಅದನ್ನು ವಿರೋಧಿಸುತ್ತೀರಾ, ಅದು ಮುಖ್ಯ. ಅವನು ನೋಡಿದ್ದು ತಪ್ಪಲ್ಲ, ಶೋಧನೆ ಬಂದೇ ಬರುತ್ತದೆ. ಆದರೆ ಅವನು ಅದಕ್ಕಾಗಿ ಪ್ರಯಾಸಪಟ್ಟು ಆಕೆಯನ್ನು ತನಗಾಗಿ ತೆಗೆದುಕೊಳ್ಳುವುದಕ್ಕೆ ಉರಿಯನನ್ನು ಕೊಲ್ಲಿಸಿದನು, ಆಕೆಯನ್ನು ಸ್ವಂತ ಮಾಡಿಕೊಂಡನು. ದೇವರ ಆತ್ಮನು ನೊಂದುಕೊಂಡನು. ನಿನಗೆ ಬೇಕಾಗಿರಲಿಲ್ಲ, ನೀನು ಅರಸ, ಬೇಕಾದರೆ ಅನೇಕ ಕನ್ನಿಕೆಯರು ನಿನ್ನನ್ನು ಮದುವೆ ಮಾಡಿಕೊಳ್ಳಬಹುದು. ಆ ಕಾಲದಲ್ಲಿ ಅವನ ಮಗನಿಗೆ ನೋಡಿ ಎಷ್ಟು ಹೆಂಡತಿಯರಿದ್ದರು ಅಲ್ವಾ? ಅಷ್ಟೊಂದು ಹೆಂಡತಿಯರಿದ್ದಾಗ ದಾವೀದನಿಗೆ ಸಿಗ್ತಾ ಇರಲಿಲ್ವಾ? ಮದುವೆ ಮಾಡಿಕೊಳ್ಳೋಕೆ ಅವಕಾಶ ಇರಲಿಲ್ವ? ಇತ್ತು. ಆದರೆ ಅವನು ಮಾಡಿದ ತಪ್ಪು ದೇವರಿಗೆ ವಿರೋಧವಾದ ಕಾರ್ಯ, ವ್ಯಭಿಚಾರ. ನೋಡಿ, ಯಾವ ಗಂಡಸು ಹೆಂಗಸು ಮದುವೆಗೆ ಮುಂಚೆ ಆಗಲಿ ಮದುವೆಗೆ ನಂತರವಾಗಲಿ ಅನೈತಿಕವಾದ ಮಾತಾಡುವುದು, ಕೂತುಕೊಳ್ಳುವುದು, ನೋಡುವುದು, ಅಂದರೆ ಒಂದು ಸ್ನೇಹ ರೀತಿಯಲ್ಲಿರುವುದು ತಪ್ಪಲ್ಲ. ಆದರೆ ಅದನ್ನು ಕಾಮದ ದೃಷ್ಟಿಯಿಂದ ನೋಡಿ, ಮನಸ್ಸಿನಲ್ಲಿ ಅದನ್ನು ದುರಾಭಿಪ್ರಾಯದಿಂದ ನೋಡಿ ಪಾಪ ಮಾಡಬಾರ್ದು. ಆಗ ದೇವರ ಆತ್ಮನ ಬಿಟ್ಟು ಹೋಗ್ತಾನೆ.
ನಾವು ನೋಡುತ್ತಾ ಇದ್ದೇವೆ. ಅದರಿಂದ ಏನಾಯಿತು, ಅವನು ತಪ್ಪಿಸಿಕೊಳ್ಳುವಂಥವನಾದನು. ಆದರೆ ನಿಮಗೊಂದು ವಿಷಯ ಗೊತ್ತಾ ಪ್ರಿಯ ದೇವಜನವೇ, ನಾವು ನೋಡುತ್ತಾ ಇದ್ದೇವೆ ಕೀರ್ತನೆಗಳು 51:12 ವಾಕ್ಯದಲ್ಲಿ ದೇವರೇ ಅವನು ಹೇಳ್ತಿದ್ದಾನೆ, ರೆಸ್ಟೋರ್ ಅನ್ ಟು ಮೀ ದ ಜಾಯ್ ಆಫ್ ದೈ ಸಾಲ್ವೇಷನ್. ಅವನು ಕೇಳಿಕೊಳ್ಳುತ್ತಾ ಇದ್ದಾನೆ, ದೇವರೇ ಅಪ್ಪ ಕರ್ತನೇ ನನ್ನನ್ನು ಕರುಣಿಸು. ಅವನು ದೇವರ ಹತ್ರ ಯಾವ ರೀತಿಯಾಗಿ ಬೇಡಿಕೊಂಡ ಅಂತ ನೀವು ನೋಡುವುದಾದರೆ ಅವನು ಹೇಳ್ತಾನಪ್ಪ, ಈ ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡಪ್ಪ, ಆಗ ಶುದ್ಧನಾಗಿರುವೆನೋ, ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವನು, ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು ಅಂತ ಹೇಳ್ತಾ ಇದೆ. ಸಂಭ್ರಮೋತ್ಸವ ಧ್ವನಿ ಉಂಟಾಗುವಂತೆ ಮಾಡಪ್ಪ. ನಿನ್ನೊಟ್ಟಿಗಿರುವಂಥ ಆ ಅನುಬಂಧವನ್ನು ನಾನು ಕಳ್ಕೊಂಡಿದ್ದೇನಯ್ಯ, ನನಗೆ ಆ ಫೆಲೋಶಿಪ್ ಬೇಕಯ್ಯ, ನೀನಿಲ್ಲದೆ ನನಗೆ ಏನೂ ಇಲ್ಲ, ನೀನು ನನಗೆ ಬೇಕಯ್ಯ ಎಂದು ಒಡನೆ ಅವನು ಪಾಪ ಮಾಡಿದ ಕೂಡಲೇ ಅವನು ದೇವರ ಹತ್ರ ಬಂದೇನು ಮಾಡದ ಗೊತ್ತಾ, ಅವನ ತನ್ನನ್ನು ಒಪ್ಪಿಕೊಂಡ. ನನ್ನ ಪ್ರೀತಿಯ ದೇವಜನವೇ, ಯಾವಾಗ ನಮ್ಮ ಪಾಪ ಅಪರಾಧಗಳು ನಾವು ಬಿದ್ದಾಗ ಒಡನೆಯೇ ನಾವು ಒಪ್ಪಿಕೊಂಡು ದೇವರ ಹತ್ರ ಬರುತ್ತೇವೋ ಆಗ ದೇವರು ನಮ್ಮನ್ನು ಮತ್ತೆ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳುವಂಥವನಾಗಿದ್ದಾನೆ. ಯೆಶಾಯನ ಪ್ರವಾದನೆಯ ಗ್ರಂಥ 59ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ ಎಂದು ಹೇಳುತ್ತಾ ಇದೆ. ಆಮೇನ್. ನನ್ನ ಪ್ರಿಯ ದೇವಜನಲ್ಲಿ ಹೇಳ್ತಾ ಇರುವಂಥ ಮಾತು, ನಮ್ಮ ಅಪರಾಧಗಳೇ ದೇವರಿಂದ ನಮ್ಮನ್ನು ದೂರ ಮಾಡ್ತದೆ. ಫೆಲೋಶಿಪ್ ಹೋಯಿತು, ಅನ್ಯೋನ್ಯತೆ ಹೋಯಿತು. ಆದರೆ ದಾವೀದನು ಇಮ್ಮಿಡಿಯೇಟ್ ಆಗಿ ತನ್ನ ಪಾಪಗಳನ್ನು ಒಪ್ಪಿಕೊಂಡದ್ದರಿಂದ ದೇವರು ಅವನನ್ನು ಅಂಗೀಕಾರ ಮಾಡಿಕೊಂಡನ. ಆನಂತರ ನಾವು ನೋಡುತ್ತಾ ಇದ್ದೇವೆ, ಪವಿತ್ರಾತ್ಮನನ್ನು ನೋಯಿಸುವುದರಿಂದ ನಮ್ಮ ಸಾಕ್ಷಿಯನ್ನು ನಾವು ಕಳೆದುಕೊಳ್ಳುತ್ತೇವೆ. ನಮ್ಮ ಸಾಕ್ಷಿ ಅಂದರೆ ಹೇಗಿರಬೇಕಂದ್ರೆ, ಬೆಳಕು ದೀಪಸ್ತಂಭದ ಮೇಲೆ ಇಟ್ಟ ಹಾಗೆ ನಮ್ಮನ್ನು ನೋಡುವವರು ವಿರೋಧಿಗಳಿದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ನಮ್ಮನ್ನು ನೋಯಿಸುವವರು ಇದ್ದೇ ಇರ್ತಾರೆ. ಕಂಪ್ಲೀಟಾಗಿ 100% ನನಗೆ ವಿರೋಧಿಗಳು ಯಾರೂ ಇಲ್ಲ ಪಾಸ್ಟ್ರೆ, ನಾನು ಎಲ್ಲರಿಗೂ ಒಳ್ಳೆಯವನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ನಿಮ್ಮ ಮುಂದೆ ಅವರು ನಟನೆ ಮಾಡ್ಬೋದು, ಹಿಂದ್ಗಡೆ ಚೂರಿ ಹಾಕೋರು ಇದ್ದೇ ಇರ್ತಾರೆ. ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಗುಂಪಲ್ಲೇ ಇರ್ತಾರೆ, ನಮ್ಮ ಸಭೆಯಲ್ಲೇ ಇರ್ತಾರೆ, ನಮ್ಮ ಪ್ರಾರ್ಥನಾ ಗುಂಪುಗಳಲ್ಲೇ ಇರ್ತಾರೆ. ಇಮ್ಮಿಡಿಯೇಟಾಗಿ ನಮಗೆ ಚೂರಿ ಹಾಕೋರಂತೂ ಇದ್ದೇ ಇರ್ತಾರೆ. ನಮಗೆ ವಿರೋಧಿಗಳಿದ್ದೇ ಇರ್ತಾರೆ. ಇಲ್ಲ, ಅವರಿಂದ ನಾವು ದೂರ ಇರ್ತೀವಿ ಅಂತ ಹೇಳೋಕ್ಕೆ ಆಗೋದೇ ಇಲ್ಲ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ನಮ್ಮನ್ನು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 5:14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದ ಕೆಳಗೆ ಇಡುವುದಿಲ್ಲ, ಕೊಳಗದೊಳಗೆ ಇಡೋದಿಲ್ಲ, ನಾವು ಬಚ್ಚಿಡಲ್ಪಡೋದಿಲ್ಲ, ನಮ್ಮ ಬೆಳಕು ಮರೆಯಾಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತಾ ಇದೆ, ನಾವು ಏನು ಮಾಡಬೇಕು? ನಿರ್ದೋಷಿಗಳಾಗಿ, ಯಥಾರ್ಥರಾಗಿ, ವಕ್ರ ಬುದ್ಧಿ ಉಳ್ಳಂಥ ಈ ಮೂರ್ಖ ಜಾತಿಯ ಜನರ ಮಧ್ಯದಲ್ಲಿ ನಿಷ್ಕಳಂಕರಾದ ಮಕ್ಕಳಾಗಿ ನಾವು ಇರಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡಿದ್ರ, ಪವಿತ್ರಾತ್ಮನನ್ನು ನೋಯಿಸೋದ್ರಿಂದ ರಕ್ಷಣೆಯನ್ನು ಕಳೆದುಕೊಳ್ಳುತ್ತೇವಂತೆ. ಯಾಕೆಂದರೆ ಸೀಲೆಯಲ್ಲಿ ಇಲ್ಲ. ಯಾಕೆಂದರೆ ಮೊದಲನೇದು ವಾಕ್ಯ ಹೇಳ್ತಾ ಇದ್ದೇವೆ, ಇರ್ತದೆ, ವಿಮೋಚನೆಯ ದಿನಕ್ಕೆ ನೀವು ಏನಾಗಿದ್ದೀರಿ? ಮುದ್ರೆ ಹೊಂದಿದ್ದೀರಿ. ಆ ಮುದ್ರೆಯನ್ನು ಕಳ್ಕೊಳ್ತೀವಿ, ಶಾಂತಿ ಸಮಾಧಾನ ಕಳ್ಕೊಳ್ತೀವಿ, ಅವು ನೋಡ್ತಾ ಇರ್ತೀವಿ, ಶಕ್ತಿಯನ್ನು ಕಳೆದುಕೊಳ್ತೇವೆ, ಅನ್ಯೂನ್ಯತೆ ಕಳ್ಕೊಳ್ತೇವೆ, ನಮ್ಮ ಸಾಕ್ಷಿಯನ್ನು ಕಳೆದುಕೊಳ್ತೇವೆ, ಎಲ್ಲವನ್ನು ಕಳೆದುಕೊಳ್ತೇವೆ. ಹಾಗಾದರೆ ಇಷ್ಟೂ ಇದ್ದು ನಾವು ಪವಿತ್ರಾತ್ಮನನ್ನು ನೋಯಿಸಿ ಎಲ್ಲವನ್ನು ಕಳ್ಕೊಳ್ಳೋದಕ್ಕಿಂತ ಪವಿತ್ರಾತ್ಮನನ್ನು ಮೆಚ್ಚಿಸಿ ಒಂದು ಒಳ್ಳೆಯ ಸಾಕ್ಷಿ ಜೀವಿತವನ್ನು, ಆತ್ಮೀಕ ಜೀವಿತವನ್ನು, ಶಾಂತಿ ಸಮಾಧಾನದ ಜೀವಿತವನ್ನು, ರಕ್ಷಣೆಯ ಜೀವಿತವನ್ನು ಹೊಂದಿಕೊಳ್ಳುವಂಥವರು ನಾವಾಗಿರಬೇಕು. ದೇವಜನವೇ, ದೇವರು ವಾಕ್ಯ ಹೇಳೋದು ಇಷ್ಟೇ, ಏನಂದರೆ, ನೀವೊಂದು ವೇಳೆ ಪವಿತ್ರಾತ್ಮನನ್ನು ದುಃಖಪಡಿಸದೆ ಆತನನ್ನು ಇಷ್ಟಪಡಿಸಬೇಕಾದರೆ ಮಾಡಬೇಕಾಗಿರುವಂಥ 3 ಕಾರ್ಯ. ಒಂದೇನು ಗೊತ್ತಾ? ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿರಿ. ಮೊದಲ ಯೋಹಾನ 1:9 ಹೇಳಿದ ಹಾಗೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 2ನೇ ಕಾರ್ಯ ಹೇಳ್ತಾ ಇದೆ, ನೀವು ಪ್ರತಿನಿತ್ಯ ಆತ್ಮೀಕವಾಗಿ ಬೆಳೀರಿ. ಒಂದು ದಿನ ವಿಡಿಯೋ ನೋಡೋದು, ಒಂದು ದಿನ ನೋಡದೇ ಇರೋದು, ಸುಖವಾಗಿದ್ದಾಗ ನೋಡೋದು, ಕಷ್ಟ ಬಂದಾಗ ಬಿಟ್ಬಿಡೋದು, ಇದೆಲ್ಲ. ಎವ್ರಿ ಡೇ ವಿತ್ ಗಾಡ್, ವಾಕ್ ವಿತ್ ಗಾಡ್, ಟಾಕ್ ವಿತ್ ಗಾಡ್, ಲಿವ್ ವಿತ್ ಗಾಡ್. ಆತನೊಟ್ಟಿಗಿರ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:16 ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ
ನೆರವೇರಿಸುವುದಿಲ್ಲ. ನಿಮ್ಮ ಹೃದಯವು ಶುದ್ಧವಾಗಿರಲಿ, ಕರ್ತನ ಆತ್ಮನ ಪ್ರಕಾರವಾಗಿ ನೀವು ನಡೆಯುವಂಥವರಾಗಿರ್ರಿ. ದೇವರ ವಾಕ್ಯ ಹೇಳುತ್ತದೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ. ಅನುಸರಿಸಿ ನಡೆಯೋದಂದರೆ ಒಂದು ದಿವಸ ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ದಿವಸ ಅನ್ಸಬ್ಸ್ಕ್ರೈಬ್ ಮಾಡೋದಲ್ಲ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಆಲ್ ನೋಟಿಫಿಕೇಷನ್ಸ್ ಒತ್ತಿದ್ದೀರಾ? ಆಲ್ ನೋಟಿಫಿಕೇಷನ್ಸ್ ಒತ್ತಿದ್ರೆ ಲೈವೂ ಬರುತ್ತೆ, ಬೇರೆ ವಿಡಿಯೋಸು ಬರುತ್ತೆ, ಆದರೆ ನಿಮಗೆ ಮಾರ್ನಿಂಗ್ ಮೆಸೇಜ್ ಮಾತ್ರ ಬರ್ತಾ ಇದೆಯಾ? ಹಾಗಾದರೆ ನೀವು ಆಲ್ ನೋಟಿಫಿಕೇಷನ್ ಒತ್ತಿಲ್ಲ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಬೇಕಂತೆ. ದೇವರು ತಾನೇ ಪವಿತ್ರಾತ್ಮನನ್ನು ನೋಯಿಸದ ಹಾಗೆ ನಮಗೆ ಸಹಾಯ ಮಾಡಲಿ. ಆತ್ಮನು ನಿಮ್ಮನ್ನು ಅಭಿಷೇಕ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದಂಥ ದೇವರೇ, ಪವಿತ್ರನೂ ಉಪಕಾರಿಯೂ ಉದ್ಧಾರಕನೂ ಆದ ಆತನೇ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಪ್ರಿಯ ದೇವ ಜನರನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಈಗೋ ನೀನು ಒಳ್ಳೆಯವನಾದ ಕರ್ತನು, ಪರಿಶುದ್ಧನಾದ ದೇವರು, ಪ್ರೀತಿ ಸ್ವರೂಪನಾದ ದೇವರು. ಈಗೋ ಈ ಪ್ರಾರ್ಥನೆಯನ್ನು ಆಲಿಸಿ ನೀವು ಕರ್ತನೇ, ನಾವು ಎಂದಿಗೂ ಪವಿತ್ರಾತ್ಮನೇ ನಿಮ್ಮನ್ನು ನೋಯಿಸದ ಹಾಗೆ, ದುಃಖಪಡಿಸದ ಹಾಗೆ ನಮಗೆ ಸಹಾಯ ಮಾಡಿರಿ. ಯಾವಾಗ ನಿಮ್ಮನ್ನು ಅನುಸರಿಸಿ ನಡೆಯುತ್ತೇವೋ, ವಾಕ್ಯದ ಪ್ರಕಾರ ಜೀವಿಸುತ್ತೇವೋ, ನಿಮ್ಮೊಟ್ಟಿಗೆ ಒಡಂಬಡಿಕೆಯಲ್ಲಿ ಇರುತ್ತೇವೋ, ಆಗ ನಾವು ನಿಮ್ಮನ್ನು ನೋಯಿಸುವುದಿಲ್ಲ. ಇವತ್ತು ನಾವು ನೋಡಿದ್ದೇವೆ, ನೋಯಿಸಿದರೆ ರಕ್ಷಣೆಗೆ ಬೇಕಾದ ಮುದ್ರೆಯನ್ನು ಕಳೆದುಕೊಳ್ಳುತ್ತೇವೆ, ಶಾಂತಿ ಸಮಾಧಾನ ಕಳೆದುಕೊಳ್ಳುತ್ತೇವೆ, ಅನ್ಯೂನ್ಯತೆಯನ್ನು ಕಳೆದುಕೊಳ್ಳುತ್ತೇವೆ, ಸಾಕ್ಷಿಯನ್ನು ಕಳೆದುಕೊಳ್ಳುತ್ತೇವೆ, ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಇದು ಯಾವುದನ್ನೂ ಮಾಡದೆ ನಿಮ್ಮನ್ನು ಹಿಂಬಾಲಿಸಿ ನಿಮ್ಮನ್ನು ಅನುಸರಿಸಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ದೇವಾ, ಯಾರು ಈ ವಾಕ್ಯವನ್ನು ಕೇಳಿ ದೇವರೇ ನಿಮ್ಮನ್ನು ಅಗಲಿ ಹೋಗದ ಹಾಗೆ ನನಗೆ ನಿನ್ನ ಕೃಪೆ, ಶಕ್ತಿ, ಸಮಾಧಾನ, ಜ್ಞಾನ, ಕೃಪೆಗಳು, ಆರೋಗ್ಯ ದಯಪಾಲಿಸಯ್ಯ ಎಂದು ಬೇಡಿಕೊಳ್ಳುತ್ತಿದ್ದಾರೋ, ಪವಿತ್ರಾತ್ಮನೇ ನಿಮ್ಮನ್ನು ಅನುಸರಿಸಿ ನಡೆಯುವಂತೆ ಕೃಪೆಯನ್ನು ತೋರಿಸಿರಿ. ಏಸಪ್ಪ, ನೀವು ನಮಗೆ ಸಹಾಯಕರನಾಗಿ ಕಳಿಸಿದ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ಈಗೋ ನಾವು ಆತನಿಗೆ ವಿರೋಧವಾಗಿ ದೇವರೇ ನಾವು ಪಾಪ ಮಾಡಿ ದೇವರೇ ಅದನ್ನು ಕಳಕೊಂಡು ನಾವು ನಷ್ಟ ಹೋಗುವುದಕ್ಕಿಂತ ಬದಲಾಗಿ ನಿಮ್ಮ ವಾಕ್ಯಗಳ ಅನುಸಾರವಾಗಿ ನಡೆದುಕೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಿ. ದೇವರೇ, ಈ ವಾಕ್ಯವನ್ನು ಅನುದಿನ ಕೇಳುತ್ತಿರುವ ಭಕ್ತರಿಗಾಗಿ ಸ್ತೋತ್ರ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡುತ್ತಿರುವವರಿಗಾಗಿ ವಂದನೆ. ಈ ಸೇವೆಗೆ ಸಪೋರ್ಟ್ ಮಾಡುತ್ತಿರುವಂಥವ್ರನ್ನ ಆಶೀರ್ವದಿಸು. ಈ ಸೇವೆಯು ಹರಡಬೇಕು, ದೇವರ ವಾಕ್ಯ ಪ್ರಚುರಪಡಬೇಕು ಎಂದು ದೇವರ ಸಪೋರ್ಟ್ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಅನುಗ್ರಹಿಸು ಸ್ವಾಮಿ. ಅವರ ಕುಟುಂಬಗಳನ್ನು ಆಶೀರ್ವದಿಸು. ಅವರ ಕಷ್ಟಗಳು ತೀರಲಿ, ಅಪಾರ್ಥಗಳು ನೀಗಲಿ. ದೇವರವರ ಜೀವಿತಗಳು ಪರಿಶುದ್ಧಗೊಳಿಸಲಿ. ನಿನ್ನ ವಾಕ್ಯದಲ್ಲಿ ಆಳವಾಗಿ ಬೇರೂರಿ ದೇವರ ಆಳವಾಗಿ ಬೆಳೆಯಲಿ. ಆಗ ಮೇಲಕ್ಕೆ ಫಲ ಕೊಡಲಿ ಕರ್ತನೆ. ನಿನ್ನ ರಾಜ್ಯದ ಮಹಿಮೆಗಾಗಿ ಅವರು ನಿಂತುಕೊಳ್ಳಲಿ. ಖಂಡಿತ ಈ ಕಾರ್ಯಗಳನ್ನು ಮಾಡಿ ಅವರನ್ನು ಅಭಿಷೇಕ ಮಾಡಿ ಆಶೀರ್ವದಿಸುತ್ತೀರೆಂಬುದಾಗಿ ಪರಿಶುದ್ಧಗೊಳಿಸುವಾತನು, ನಮ್ಮನ್ನು ಕರುಣಿಸುವಾತ, ನಡೆಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.